ಮುದ್ದೇಬಿಹಾಳ ತಾಲೂಕಿನಲ್ಲಿ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ, ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ, ಕೂಡಲ ಸಂಗಮದಿಂದ ಮುದ್ದೇಬಿಹಾಳದವರೆಗೆ ಹಮ್ಮಿಕೊಂಡ ಪಾದಯಾತ್ರೆ ಶನಿವಾರ ನಿಡುಗುಂದಾಗೆ ಆಗಮಿಸಿ ಇಲ್ಲಿನ ಭೀಮಾಶಂಕರ್ ಮಠದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿದರು. ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಮತ ಕೇಳಲು ಆಗಮಿಸಿದ ಶಾಸಕರಾದ ಸಿಎಸ್ ನಾಡಗೌಡ್ರು ಒಳ ಮೀಸಲಾತಿ ಬಗ್ಗೆ ಸದನದಲ್ಲಿ ಮಾತನಾಡುತ್ತೇನೆಂದು ಭರವಸೆ ನೀಡಿದರು. ಆದರೆ ಶಾಸಕರು ಸದನದಲ್ಲಿ ಒಂದು ಬಾರಿಯೂ ಮಾತಾಡಿಲ್ಲ. ಇದರಿಂದ ದಲಿತರಿಗೆ ಕೊಟ್ಟ ಮಾತು ತಪ್ಪಿದ್ದಾರೆ. ಬರುವ ಅಧಿವೇಶನದಲ್ಲಿ ಶಾಸಕರು ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶೇಖರ ಆಲೂರ, ಭೀಮರಾಯ್ ಹುಲ್ಲೂರ, ಪ್ರೇಮಾನಂದ ಕರಿಯಣ್ಣನವರ, ಹನುಮಂತ ಗುಂಡಿನಮನಿ, ಶ್ರೀನಾಥ್ ಬೈರೋಡಗಿ, ಚಂದ್ರು ಗುಂಡಿನಮನಿ, ಯಮನೂರಿ ಬೂದಿಹಾಳ, ಕೃಷ್ಣ ಆದವನಿ, ಮಲ್ಲು ಆಮಿನಪ್ಪಗೋಳ, ಅನೇಕ ಮುಖಂಡರು ಹಿರಿಯರು ಹಾಜರಿದ್ದರು. ಅಪ್ಪು ನ್ಯೂಸ್ ನಿಡಗುಂದಿ ತಾಲೂಕು ವರದಿಗಾರರು ಪರಶುರಾಮ್ ಹರಿಜನ್. ಮಾದಿಗಣ್ಣ ಮಾತನಾಡದೆ ಮೌನವೇತಕ್ಕೆ ಕೇಳೋ ಮಾದಿಗಣ್ಣ, ಮಾದಿಗನವೋ ಕೇಳೋ ಮಾದಿಗನ, ಮಾತನಾಡದೆ ಮೌನವೇಕೆ ಕೇಳೋ ಮಾದಿಗನ. ಶತಮಾನಗಳಿಂದ ಶೋಷಣೆಯಲ್ಲಿ ತಂದವನೇ, ಶತಮಾನಗಳಿಂದ ತಾತ ಮುತ್ತಾತರಿಂದ ಜೀತವ ಮಾಡಿದವನೇ, ತಾತ ಮುತ್ತಾತರಿಂದ ಜೀತವ ಮಾಡಿದವನೇ. ಜಾಗಜೀವಿಯೇ ಮಾದಿಗನ, ಜೋಗವಿಲ್ಲದ ಭೋಗಿನಿ ಅಣ್ಣ, ಜಾಗವಿಲ್ಲವೇ ಮಾದಿಗನ, ಜೋಗವಿಲ್ಲದ ಜೋಗಿಯಣ್ಣ. ಮಾದಿಗಣ್ಣವೋ ಕೇಳೋ ಮಾದಿಗಣ್ಣ, ಮಾತನಾಡದೆ ಮೌನವೇತಕ್ಕೆ ಕೇಳೋ ಮಾದಿಗಣ್ಣ.